ಅಂಬಾನಿ ಅವರು ಬೇಸಿಕಲಿ ಫ್ರಮ್ ಗುಜರಾತ್. ಒಬ್ಬ ಸ್ಕೂಲ್ ಟೀಚರ್ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಅಂಡ್ ಆ ಕಾಲದಲ್ಲೇ 10th ಪಾಸ್ ಆಗಿರ್ತಾರೆ. ಯಾವುದೋ ಒಂದು ರೀಸನ್ಗೆ MN ಅಲ್ಲಿ ಪೆಟ್ರೋಲ್ ಪಂಪ್ ವರ್ಕರ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ ಅಂಡ್ ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಕೂಡ. ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ರು ಇವ್ರು ಮಾತ್ರ ಮನೆಗೆ ಹೋಗೋದೇ ಇಲ್ಲ, ಅದೇ ಪೆಟ್ರೋಲ್ ಪಂಪಲ್ಲಿ ಉಳ್ಕೊತಾರೆ. ಯಾಕಂತ ಅಂದರೆ ಅಲ್ಲಿ ನಡೆಯೋ ಬಿಸ್ನೆಸ್ ಆಕ್ಟಿವಿಟೀಸ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅಂಡ್ ತುಂಬ ಒಳ್ಳೆ ನೆಟ್ವರ್ಕ್ನ ಬೆಳೆಸ್ಕೊಂತಾರೆ. ಅವಾಗಲೇ ಇವರು ಆ ಮಾರ್ಕೆಟಲ್ಲಿ ಒಂದು ವಿಷಯನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಏನಂತ ಅಂದರೆ ಅಲ್ಲಿ ಸ್ಪೈಸಸ್ ರೇಟು ತುಂಬ ಜಾಸ್ತಿ ಇರುತ್ತೆ ಅಂಡ್ ಆ ಸ್ಪೈಸಸ್ಸು ನಮ್ಮ ಇಂಡಿಯಾದಿಂದ ಇಲ್ಲಿಗೆ ಬರ್ತಾ ಇರುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ. ಅಂಡ್ ಆ ಸ್ಪೈಸಸ್ಸಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬ ಜಾಸ್ತಿ ಇದೆ ಅಂತಲೂ ಗೊತ್ತಾಗುತ್ತೆ. ಅವಾಗಲೇ ಅವರು ಯಮನಿಂದ ಡೈರೆಕ್ಟಾಗಿ ಗುಜರಾತಿಗೆ ಹೋಗೋದ್ರ ಬದಲು ಮುಂಬೈಗೆ ಬರ್ತಾರೆ. ಯಾಕಂತ ಅಂದರೆ ಅವಾಗ ಮುಂಬೈ ತುಂಬ ದೊಡ್ಡ ಟ್ರೇಡಿಂಗ್ ಹಬ್ ಆಗಿರುತ್ತೆ. ಅವಾಗ ಅವರು ಮುಂಬೈಯಲ್ಲಿ ಈ ಇಂಡಿಯಾದಿಂದ ಸ್ಪೈಸಸ್ನ MNಗೆ ಟ್ರೇಡ್ ಮಾಡೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸ್ಟಾರ್ಟ್ ಆಯಿತು ಫಸ್ಟ್ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್. ಅದಾದ್ಮೇಲೆ ಅವರು ಈ ವರ್ಲ್ಡ್ ಮಾರ್ಕೆಟಲ್ಲಿ ಇನ್ನೊಂದು ವಿಷಯನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ.